ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನಂದು ಸಿಂಗಾಪುರ್ನಲ್ಲಿ ಬಂದು 1 ವೀಕ್ ಆಗೋಯ್ತು. ನಾನು ಇವಾಗ ಲಾಸ್ಟು ಮ್ಯಾಕ್ಸಿಮಮ್ 1-2 ಡೇಸ್ ಇದೆ. ಆಮೇಲೆ ನಾನು ಬಾಟಮ್ ಇಂಡೋನೇಷ್ಯಾ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಲಯನ್ ಬಾಯಿಂದ ನೀರು ಬರ್ತಾ ಇರುತ್ತಲ್ಲ, ಅಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೀನಿ. ಅದನ್ನೆಲ್ಲ ಮೆರಿ ಲಯನ್ ಅಂತ ಹೇಳ್ತಾರೆ. ಎಕ್ಸ್ಪೋಡೋ कैसा लगा मेरा मजाक ಅಂತ ಅಂದ್ಬಿಟ್ಟು ಒಂದು ಸ್ಟೇಷನು, ಆ ಸ್ಟೇಷನ್ ಬಂದು ಅಲ್ಲಿ ಇಳ್ಕೊಂಡು ಮೇರಿ ಲಯನ್ ಅಂತ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಮೆರಿನಾ ಸ್ಕ್ವೇರ್ ಅಂತ ಕೂಡ ಹೆಸರು ಅದಕ್ಕೆ. ಇಲ್ಲೆಲ್ಲ ಮಾಲ್ಗಳಿದೆ, ಸಖತ್ತಾಗಿದೆ. ಸೊ ಇಲ್ಲೊಂದು ಸೂಪರ್ ಆಗಿರೋ ಪ್ಲೇಸು, ವಾಟರ್ ಫಾಲು, ವೀಲಲ್ಲಿ ಚಕ್ರದಿಂದ ನೀರು ಸುತ್ತಿ ಮಾಡ್ತಾ ಇದ್ದಾರಲ್ಲ, ಆ ಥರ ಇದೆ. ತೋರಿಸ್ತೀನಿ. ಇಲ್ಲಿ ನೋಡಿ, ನಾವು ಅವಾಗ ಚಕ್ರ ಇತ್ತಲ್ಲ, ಚಕ್ರ ಅಂದ್ರೆ ಏನ್ ಚಕ್ರ, ಗಾಂಧಿ ತಾತನ ಚಕ್ರ ಇತ್ತಲ್ಲ, ಆ ಚರಕನ ಇದ್ ಮಾಡೋ ಥರ ನೀರು ಹೋಗ್ತಾನೆ ಇದೆ, ಬರ್ತಾ ಇದೆ. ಅದು ಏನ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ನನಗಂತೂ. ಸೊ ಚರಕ ತರ ಇದೆ, ಇಲ್ಲಿ ಈ ತರ ಇದೆ. ಈ ಕಡೆಯಿಂದ ಈ ಕಡೆಗೆ ನೀರು ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ, ಕೆಳಗಡೆ ಬೀಳ್ತಾ ಇದೆ, ಮತ್ತೆ ತಿರ್ಗಾ ಹತ್ತುತ್ತಾ ಇದೆ. ಸಖತ್ತಾಗಿ ಅನ್ನಿಸ್ತಾ ಇದೆ ನನಗೆ. ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ವಾಟರ್ ಸೈಕಲ್ ಅಂತ ಹೇಳ್ತಾರೆ. ನಿಮಗೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವೇ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವಾಗಲೂ ನಾನು ಏನೇನೋ ಹೇಳ್ತೀನಿ, ನಿಮ್ಗೇನೋ ಅರ್ಥ ಆಗಲ್ತು, ಏನೇನೋ ಕಮೆಂಟ್ ಮಾಡ್ತೀರಾ, ಅದಕ್ಕೆ ತೋರಿಸ್ಬಿಡ್ತಾ ಇದ್ದೀನಿ, ನೀವೇ ಓದ್ಕೊಳ್ಳಿ. ಸೊ ನನಗೆ ಇದೊಂದೇ ಒಂದು ಬೇಕು ಅನ್ಸುತ್ತೆ, ರೆಡಿ ಮಾಡಿರೋದಕ್ಕೆ ಹೋಗ್ಬೇಕು ಅನ್ಸುತ್ತೆ. ನಮ್ಮ ಇಂಡಿಯಾದಲ್ಲಿ ಆದ್ರೆ ಮದ್ವೆಗಳಿಗೆ ಹೋದ್ರೆ ಮದ್ವೆ ಎಲ್ಲ ಮುಗ್ದಾದ್ಮೇಲೆ ರಿಸೆಪ್ಷನ್ ಅಲ್ಲಿ ಕಿತ್ಕೊಂಡ್ಬರ್ತಾ ಇದ್ವಲ್ಲ ಹೂವ, ಕಿತ್ಕೋಬೇಕು ಅನಿಸ್ತದೆ ನನಗೆ. ಮುಗ್ದೋಗಿದ್ರೆ ಅದೊಂದು ಕಿತ್ಕೊಂತ ಇದೆ ಇವಾಗ್ಲೂ. ಆಮೇಲೆ ಇಲ್ಲೊಂದು ಕುದುರೆ ಇದೆ ಅಲ್ಲ, ಇಲ್ಲೊಂದು ಕುದುರೆ, ಬಿಳಿ ಕುದುರೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಮತ್ತೆ ಇದು ಬಿಳಿದು ಮೇಲ್ಗಡೆ ಇದ್ದಿದೆ ಅಂದ್ರೆ ಸಾರಂಗ, ಜಿಂಕೆ, ಬಿಳಿ ಜಿಂಕೆ, ಬೆಳ್ಳಗಿರೋ ಜಿಂಕೆ, ಸಕ್ಕತ್ತಾಗಿದೆ. ಉಲ್ಲನಲ್ಲಿ ಯಾವ ಇದು ಇದ್ರ ಥರ ಕಾಣಿಸ್ತೈತೆ. ಮಾತ್ರ ನನಗೆ ಇವೆರಡು ಮಾತ್ರ ಸಕ್ಕತ್ತಾಗಿ ಇಷ್ಟ ಆಗೋಯ್ತು. ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಚರ್ಕದ ಮುಂದೆ ಇದು ಮಾಡಿದ್ದಾರೆ ವಾಟರ್ ವೀಲ್. ಮೇರಿ ಲಯನ್ ಪಕ್ಕ ಈ ರೋಡಲ್ಲಿ ಇದೆ ಇವಾಗ ಸದ್ಯಕ್ಕಂತೂ. ಸೂಪರ್ ಆಗಿದೆ. ಏನಂತ ಗೊತ್ತಿಲ್ಲ, ಒಳಗಡೆ ಹೋಗ್ಬೋದಾ ಇಲ್ವಂತನೂ ಗೊತ್ತಿಲ್ಲ. ಅವರೆಲ್ಲ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಕೂಡ ಒಳಗಡೆ ಹೋಗಿ, ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಏನಿದೆ ಅಂತ ನಾವು ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅತ್ಲಾಗಿ. ಎಲ್ಲೆಲ್ಲ ಹೋಗ್ತಾ ಇದೀವಿ, ಇಲ್ಲಿ ಹೋಗಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಸೊ ಏನಿದೆ ಅಂತ ನೋಡಿದ್ಮೇಲೆ ನಾನು ನಿಮಗೆ ಹೇಳ್ತೀನಿ. ನನಗಂತೂ ಗೊತ್ತಿಲ್ಲ, ಎಲ್ಲರೂ ಹೋಗ್ತಾ ಇದ್ರೆ ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ಇದು ಡ್ಯಾನ್ಸ್ ಇದು ಮಾಡೋವಂಥದ್ದು, ಯಾವ್ಯಾವುದೋ ಡ್ಯಾನ್ಸ್ಗಳು ಮಾಡ್ತಾರಲ್ವಾ, ಆ ಥರ ಸಾಟರ್ಡೆ ಸಂಡೇಗೆಲ್ಲ ಮಾಡ್ತಾರಂತೆ. ಈ ಥರ ಡಿಫ್ರೆಂಟ್ ಡ್ಯಾನ್ಸು, ಫಾರಿನ್ ಡ್ಯಾನ್ಸು. ಈ ಫಾರಿನ್ ಡ್ಯಾನ್ಸ್ ನೋಡೋಕ್ಕೆ ಇಲ್ಲಿ ಹೋಗ್ಬೋದು. ಈ ಥರ ಡ್ಯಾನ್ಸ್, ನಮ್ಮ ಥರ ಡ್ಯಾನ್ಸ್ ಅಲ್ಲ, ನಮ್ಮ ಥರ ಡ್ಯಾನ್ಸ್ ಅಲ್ವೇ ಅಲ್ಲ. ಅವರು ಒಂಥರ ಜಿಮ್ನಾಸ್ಟಿಕಲ್ಲಿ ಡಿಫ್ರೆಂಟಾಗಿ ಸ್ಟೋರಿ ಮಾಡಿಕೊಂಡು ಹೇಳ್ತಾರಲ್ಲ, ಆ ಥರ ಡ್ಯಾನ್ಸು ಸೂಪರಾಗಿರುತ್ತೆ. ಅಂದರೆ ನಾವು ಟಿ ವಿಲಿ ನೋಡಿದಾಗೆ ಒಂಥರ ಬೋರ್ ಆಗಿಬಿಟ್ಟಿರುತ್ತೆ. ಇಲ್ಲಿ ಕುತ್ಕೊಂಡು ನೋಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ನೋಡ್ಬೋದು. ನನಗೆ ಹೋಗೋಕ್ಕೆ ಕಷ್ಟ ಇದೆ ಅನಿಸುತ್ತೆ, ಹೋಗಲ್ಲ. ಎಂಟ್ರಿ ಫೀಸ್ ಬೇರೆ ಇದೆ. ಹೊರಗಡೆ ಹೆಂಗೆ ಕಾಣಿಸುತ್ತೆ ಅಂತ ನೋಡಿಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಇಲ್ಲಿ ನಾನು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಸೀರೆ ತಗೊಂಡು ಬಂದಿದ್ನಲ್ಲ, ಆ ಸೀರೆನ ಇವಾಗ ಹಾಕೊಂಡ್ಬಿಟ್ಟೆ. ಯಾಕೆಂದರೆ ಇಲ್ಲಿ ರೆಸ್ಟ್ ರೂಮ್ ಇತ್ತು, ಚೆನ್ನಾಗಿತ್ತು. ಮತ್ತು ಈ ವ್ಯೂಸಲ್ಲಿ ಯಾರಾದರೂ ಸಿಕ್ಕಿದ್ರೆ ಫೋಟೋಶೂಟ್ ಮಾಡ್ಕೊಳ್ಳೋಣ, ಚೆನ್ನಾಗಿದೆ, ಜನಗಳು ಜಾಸ್ತಿ ಇಲ್ಲ ಅಂತ. ಆದರೆ ನನ್ನ ಬ್ಯಾಡ್ ಲಕ್ಕು, ಇಲ್ಲಿ ತುಂಬ ಜನ ಓಡಾಡ್ತಾ ಇದ್ದಾರೆ, ಕೆಲಸ ಮಾಡೋಕ್ಕೆ ಬ್ಯುಸಿ ಇದ್ದಾರೆ. ಅವರು ಇಲ್ಲಿ ಹೋಟೆಲಲ್ಲಿ ಇರೋದು, ಅಪಾರ್ಟ್ಮೆಂಟ್ಗಳಲ್ಲಿ, ಈ ಮಾಲಲ್ಲಿ ಇರೋರು ಅಂಥವ್ರು ಇದ್ದಾರೆ. ಲೊಕೇಶನ್ ಮಾತ್ರ ಸೂಪರಾಗಿದೆ. ಬಟ್ ಆದರೆ ಅವರು ನನ್ನ ಫೋಟೋಗ್ರಾಫರ್ ಆಗೋಕ್ಕೆ ಪಾಪ ಅವ್ರಿಗೆ ಇನ್ನೂ ಟೈಮ್ ಇರೋಲ್ಲ.
ಸೊ ಅದಕ್ಕೆ ಇವಾಗ ನಾನು ಹಾಕೊಂಡಿದ್ಮೇಲೆ ಸೀರೆ ಹಾಕೊಂಡ್ಮೇಲೆ ಯಾರೂ ಲುಕ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಕಣ್ಣು ನನ್ನ ಮೇಲೆ ಇದೆ. ಅದಕ್ಕೆ ಹೇಳೋದು ಸೀರೆ ಅಂತಂದರೆ ಯಾವಾಗಲೂ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಇಟ್ಕೊಂಡು ಮ್ಯಾನೇಜ್ ಮಾಡೋದೇ ತುಂಬ ಕಷ್ಟ. ಹೆಂಗೆ ಅಂದರೆ ಮಳೆ ಅನಿತಾನೇ ಇದೆ. ಆದರೆ ನಾನು ಕೆಳಗಡೆ ಗಂಟ ಹೋಗಬೇಕು, ಸೀರೆ ಹಾಕ್ಕೊಂಡು ಅಲ್ಲಿ ಗಂಟ ನಡೀತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದೆರಡು ರೀಲ್ಸ್ ಮಾಡಿಕೊಂಡೆ ಇಲ್ಲಿ. ಇವಾಗ ನಾನು ಹೋಗ್ಬೇಕಾಗಿರೋದು ಎಲ್ಲಿಗೆ ಅಂತ ಅಂದರೆ, ಎಲ್ಲೆಲ್ಲಿಗೆ ಹೋಗಬೇಕು ಅಂತಂದರೆ ನಾನು ಫಸ್ಟಿಂದ ತೋರಿಸ್ತೀನಿ. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ಈ ಬಿಲ್ಡಿಂಗ್ ಹತ್ರ ಇದ್ದೀನಿ. ಇಲ್ಲಿಲ್ಲೇ ಪಕ್ಕ ಮೊನ್ನೆ ಎಲ್ಲ ಮೆರಿನಾ ಬೇಗೆ ಅಲ್ಲಿಗೆಲ್ಲ ಹೋಗಿದ್ದೆ, ಮತ್ತು ಅಲ್ಲೂ ಹೋಗಿದ್ದೆ ಕಂಪ್ಲೀಟ್ ಆಯಿತು. ಇನ್ನೂ ಒಂದೇನೋ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ, ಏನೋ ಮಾಡಿಬಿಡೋಣ ಅಂತ. ಸಮುದ್ರನೆಲ್ಲ ಅಗಲ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇವರಂತೂ. ಮತ್ತು ಇದು ಕೂಡ ಇದು ಮಾಡ್ತಾ ಇದ್ದಾರೆ, ಏನೋ ಬೆಳ್ಳಿಗಿದೆ, ಒಂಥರ ಚೆನ್ನಾಗಿದೆ ಆಡಿಟೋರಿಯಂ ಥರ. ಸೊ ಅಲ್ಲೊಂದೇನೇನೋ ಹೋಟೆಲ್ಗಳು ಅವೆಲ್ಲ ಕಟ್ಕೊಂಡಿದ್ದಾರೆ. ನಾನು ಅಲ್ಲಿಗೆ ಹೋಗಬೇಕು. ಅಲ್ಲಿ ನೋಡಿದ್ರೆ ಕ್ರೌಡ್ ಮೇಲೆ ಕ್ರೌಡ್ ಇದೆ. ಅಲ್ಲೆಲ್ಲ ಫೋಟೋಶೂಟ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಜನಗಳು ಜಾಸ್ತಿ ಇರೋ ತಾವು ಫೋಟೋಶೂಟ್ ಮಾಡಿದೆ ಏನಾಗುತ್ತೆ ಅಂದರೆ ನನಗಿಂದು ಚೆನ್ನಾಗಿ ಕಾಣಿಸಲ್ಲ, ಮತ್ತು ಮ್ಯಾನೇಜ್ ಮಾಡೋಕ್ಕೂ ಆಗಲ್ಲ. ಬೆಟರು ನಾನು ಈಗ ಮಾಡ್ಕೊಂಡಿರೋ ವೀಡಿಯೋಗಳು ಸಾಕು. ಡ್ರೆಸ್ ಚೇಂಜ್ ಮಾಡಿಕೊಂಡೇ ಹೋಗ್ಬಿಟ್ರೆ ವೀಡಿಯೋಗಳಿಂದನೇ ನೋಡ್ಕೋಬೋದು, ಪರವಾಗಿಲ್ಲ. ಏನು ಫೋಟೋನೇ ಬೇಕಂತ ಏನಿಲ್ಲ, ವೀಡಿಯೋಗಳು ಇದೆ. ಈ ಸೀರೆನಲ್ಲಿ ಸಿಂಗಾಪುರಲ್ಲಿ ಫೋಟೋಶೂಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು. ಆದರೆ ನನಗೆ ಹೊಸ ಪ್ಯಾರಿಸ್ ಫ್ರೆಂಡ್ಗೆ ಈ ಸೀರೆನ ಉಡಿಸಿ ಫೋಟೋಶೂಟ್ ಮಾಡಿದ್ದಾಯಿತು. ಈಗ ನಾನು ವೀಡಿಯೋ ಶೂಟ್ ಕೂಡ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಈ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗೋಣ. ಸಿಂಗಾಪುರು ಇದ್ರ ಹತ್ರ ಲಯನ್ ಹತ್ರ ಹೋಗ್ಬಿಟ್ಟು ಇನ್ನು ಮಳೆ ಬರ್ತಾನೆ ಇದೆ. ಸೀರೆನ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಡಬ್ ಅಂತ ಬಿದ್ದೋಗ್ಬಿಡುತ್ತೆ. ಜಾರುತ್ತೆ, ಇಲ್ಲಿ ಜಾರ್ಕೊಂಡು ಹೋಗ್ಬಿಡುತ್ತೆ. ಚಪ್ಪಲಿ ಬೇರೆ ಒಂಥರ ಜಾರ ಥರನೇ ಇದೆ. ಸಾಕು ಸೀರೆ. ಫೈನಲ್ಗೆ ಅಂದು ಇತ್ತು ಕೆಳಗಡೆ ಬಂದೆ. ಕಾಲೆಲ್ಲ ಆಗಲೇ ಪದ ಹೇಳ್ತಾ ಇದೆ. ನಿನ್ನೆ ದಿನ ಸುತ್ತಿ ಸಾಕಾಯ್ತು, ಇವತ್ತು ಸುತ್ತಿ ಸಾಕಾಯ್ತು. ಕಾಲನ್ನ ನೋಡ್ಕೊಂಡು ಮಡಗಬೇಕು, ಇಲ್ಲಾಂದ್ರೆ ಎಲ್ಲಾರ ಮುಂದೆ ದಬಾಕ್ಬಿಡ್ತೀನಿ. ಅವರೆಲ್ಲ ಕಿಸುಕ್ ಅಂತ ನಗ್ಬಿಡ್ತಾರೆ. ಅದಕ್ಕೆ ನಾನು ಕಾಲನ್ನ ಇದೇನು ಅಂತಾರಲ್ಲ, ಇದು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕಾಲಿಡು ಅಂತಾರಲ್ಲ, ಹಂಗೆ ಇವಾಗ ಮಳೆ ಬಂದಿರೋದ್ರಿಂದ ಕಾಲನ್ನ ಜಾಗೃತಿಯಾಗಿ ಇಡಬೇಕು. ಎಲ್ಲ ಕಡೆನೂ ಜಾರುತ್ತೆ. ನಾನಂತೂ ಇಂತೂ ಆ ಬಿಲ್ಡಿಂಗಿಂದ ಮೇಲ್ಗಡೆಯಿಂದ ಕೆಳಗಡೆ ನಡ್ಕೊಂಡು ಬಂದೆ. ನನ್ನ ಕಾಲೆಲ್ಲ ನೋವು ಬಂದುಬಿಡ್ತು. ಮತ್ತೆ ನಾನು ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಪ್ಲೀಸ್ ವೆಯ್ಟ್ ಮಾಡಿ. ನನ್ನೆಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.